ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಸೇಫ್ ಲಾಕರ್ಗಳ ವಸ್ತುಗಳು ಕಾಣೆಯಾದ್ರೆ ಬ್ಯಾಂಕ್ ಜವಾಬ್ದಾರಿ ಅಲ್ವಂತೆ. ಹಾಗಿದ್ರೆ ನಮ್ಮ ಚಿನ್ನ, ಒಡವೆಗಳು ಅಥವಾ ಏನೇ ಆಗಿರ್ಬೋದು ಬ್ಯಾಂಕ್ ಅಲ್ಲಿ ಸೇಫ್ ಆಗಿರತ್ತೆ, ಲಾಕರ್ ನಲ್ಲಿ ಇಡಬಹುದು ಅಂತ ಅನ್ಕೊಳ್ಳೋರು ಈಗ ಏನ್ ಮಾಡ್ಬೇಕು? ಏಕಾಏಕಿ ಬ್ಯಾಂಕ್ನವರು ಈ ತರ ಕೈ ಎತ್ತಿದ್ರೆ ಜನಗಳ ಗತಿ ಏನು? ಇನ್ನು ಬ್ಯಾಂಕ್ನವರು ಈ ರೀತಿ ಯಾಕೆ ಹೇಳ್ತಾ ಇದ್ದಾರೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಬ್ಯಾಂಕ್ ಲಾಕರ್ ಗಳಲ್ಲಿ ಇಟ್ಟ ವಸ್ತುಗಳು ಕಾಣೆಯಾದ್ರೆ ಅಥವಾ ಕಳುವಾದ್ರೆ ಅದಕ್ಕೆ ಸಂಬಂಧಪಟ್ಟ ಬ್ಯಾಂಕ್ ಯಾವುದೇ ರೀತಿಯಲ್ಲಿ ಜವಾಬ್ದಾರಿ ಅಲ್ಲ ಅಂತ ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಪಷ್ಟಪಡಿಸಿದೆ. ಲಾಕರ್ ಗಳಲ್ಲಿನ ವಸ್ತುಗಳು ಕಳ್ಳತನವಾದ್ರೆ ಅಥವಾ ಕಾಣೆಯಾದ್ರೆ ಅದಕ್ಕೆ ಬ್ಯಾಂಕ್ಗಳು ಪರಿಹಾರ ನೀಡಬೇಕಿಲ್ಲ ಅನ್ನೋ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದೆ. ಈ ಬಗ್ಗೆ ಮಾಹಿತಿ ಹಕ್ಕು ಕಾರ್ಯಕರ್ತ ಹಾಗೂ ವಕೀಲ ಕುಶ್ರ ಕುರ್ಲಾ ಎಂಬುವರು ಸಲ್ಲಿಸಿದ್ದ ಅರ್ಜಿಗೆ ಉತ್ತರಿಸುವಾಗ ಆರ್ಬಿಐ ಈ ರೀತಿ ಹೇಳಿದೆ. ಈ ಬಗ್ಗೆ ಹೆಚ್ಚಿನ ಸ್ಪಷ್ಟನೆ ನೀಡಿರುವ ಆರ್ಬಿಐ, ಸೇಫ್ ಲಾಕರ್ ಅನ್ನ ಬಾಡಿಗೆಗೆ ನೀಡುವಾಗ ಗ್ರಾಹಕರ ಜೊತೆ ಮಾಡಿಕೊಳ್ಳುವ ಒಪ್ಪಂದವು ಬಾಡಿಗೆದಾರ ಮತ್ತು ಮನೆ ಮಾಲೀಕನ ಮಧ್ಯೆ ಆಗುವ ಒಪ್ಪಂದದ ಮಾದರಿಯಲ್ಲೇ ಇರುತ್ತೆ. ಹೀಗಾಗಿ ಲಾಕರ್ ಗಳಲ್ಲಿ ಇಟ್ಟ ವಸ್ತುಗಳಿಗೆ ಆಯಾ ಗ್ರಾಹಕರೇ ಹೊಣೆಗಾರರಾಗಬೇಕು ಅಂತ ಹೇಳಿದ್ದಾರೆ. ಇನ್ನು ಕುಶ್ ಲಗ್ರಾ ಈ ಹಿಂದೆ 19 ಬ್ಯಾಂಕ್ಗಳಿಗೆ ಇಂಥದ್ದೇ ಪ್ರಶ್ನೆ ಕೇಳಿದಾಗ ಅವು ಸಹ ಜವಾಬ್ದಾರಿ ಹೊರಲು ನುಣುಚಿಕೊಂಡಿದ್ವು. ಈ ಹಿನ್ನೆಲೆಯಲ್ಲಿ ಆರ್ಬಿಐಗೆ ಅವರು ಅರ್ಜಿ ಹಾಕಿದ್ರು. ಇದೀಗ ಅಲ್ಲಿಂದಾನು ಅದೇ ಮಾದರಿಯ ಉತ್ತರ ಬಂದಿದೆ. ಆರ್ಬಿಐನ ಈ ಸ್ಪಷ್ಟನೆಗೆ ಅಸಮಾಧಾನ ವ್ಯಕ್ತಪಡಿಸಿರುವ ಕುಶ್ ಅವರು ಗ್ರಾಹಕರಿಗೆ ಆಗುವ ನಷ್ಟದ ಹೊಣೆಗಾರಿಕೆಯಿಂದ ನುಣುಚಿಕೊಳ್ಳಲು ಎಲ್ಲಾ ಬ್ಯಾಂಕ್ಗಳು ಒಗ್ಗಟ್ಟಾಗಿರುವುದು ಸ್ಪರ್ಧಾ ಕಾಯ್ದೆಗೆ ವಿರುದ್ಧವಾಗಿರೋದು ಅಂತ ಹೇಳಿದ್ದಾರೆ. ಈ ಬಗ್ಗೆ ಸ್ಪರ್ಧಾ ಆಯೋಗದಿಂದ ಸೂಕ್ತ ತನಿಖೆಯಾಗಬೇಕು ಅಂತ ಒತ್ತಾಯ ಕೂಡ ಬಂದಿದೆ. ಒಟ್ನಲ್ಲಿ ಆರ್ಬಿಐ ಹೇಳಿರೋ ಪ್ರಕಾರ ಯಾವುದೇ ಬ್ಯಾಂಕ್ಗಳಲ್ಲೂ ನೀವು ಸೇಫ್ ಲಾಕರ್ ಅಲ್ಲಿ ಏನೇ ಇಟ್ರು ಬೈ ಚಾನ್ಸ್ ಅದೇನಾದ್ರೂ ಕಳುವಾದ್ರೆ ಅಥವಾ ಕಣ್ಮರೆಯಾದ್ರೆ ಅದಕ್ಕೆ ಬ್ಯಾಂಕ್ ಅವರು ರೆಸ್ಪಾನ್ಸಿಬಲ್ ಅಲ್ವಂತೆ. ಮತ್ತೆ ನಾವು ಬ್ಯಾಂಕ್ಗಳನ್ನ ನಂಬ್ಕೊಂಡು ನಮ್ಮ ಚಿನ್ನ ಆಗ್ಲಿ, ಒಡವೆಗಳಾಗ್ಲಿ, ಕ್ಯಾಶ್ ಗಳಾಗ್ಲಿ ಇಟ್ರೆ ಸೇಫಾ? ಮನೆಯಲ್ಲಿ ಚಿನ್ನ, ಒಡವೆ ಇಟ್ಕೊಂಡ್ರೆ ಕಳ್ರ ಪ್ರಾಬ್ಲಮ್, ಅಟ್ ಲೀಸ್ಟ್ ಬ್ಯಾಂಕ್ ಅಲ್ಲಾದ್ರೂ ಇಟ್ಟು ಅದು ಸೇಫ್ ಆಗಿರುತ್ತೆ ಅಂತ ಅನ್ಕೊಂಡ್ರೆ ಇದೀಗ ಆರ್ಬಿಐ ಈ ರೀತಿ ಹೇಳ್ಬಿಟ್ಟಿದೆ. ಇನ್ನು ಜನಗಳು ಏನ್ ಮಾಡ್ಬೇಕು ಗೊತ್ತಿಲ್ಲ, ನೋಡೋಣ ಇನ್ನು ಮುಂದಕ್ಕೆ ಏನಾಗತ್ತೆ ಅಂತ. ಬಟ್ ಯಾರೇ ಆಗ್ಲಿ ಬ್ಯಾಂಕ್ ಲಾಕರ್ ಅಲ್ಲಿ ನೀವೇನಾದ್ರೂ ಚಿನ್ನ, ಒಡವೆ ಇಟ್ಟಿದ್ರೆ ದಯವಿಟ್ಟು ಎಚ್ಚರ. ಆರ್ಬಿಐ ಈ ರೀತಿಯ ಒಂದು ಹೇಳಿಕೆಯನ್ನ ಕೊಟ್ಬಿಟ್ಟಿದೆ. ಅಕಸ್ಮಾತ್ ಅದೇನಾದ್ರೂ ಕಳುವಾದ್ರೆ ಅಥವಾ ಕಣ್ಮರೆಯಾದ್ರೆ ಅದಕ್ಕೆ ಬ್ಯಾಂಕ್ ಜವಾಬ್ದಾರಿ ಅಲ್ಲ ಅಂತ ಕೂಡ ಹೇಳ್ಬಿಟ್ಟಿದ್ದಾರೆ. ಸೊ ಹುಷಾರಾಗಿರಿ. ಸದ್ಯಕ್ಕೆ ಸುದ್ದಿ ಇಷ್ಟು. ಇನ್ನಷ್ಟು ಸುದ್ದಿಗಳಿಗೆ ನೀವು ಮರೀದೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ಜೊತೆಗೆ ಈ ನಮ್ಮ ವಿಡಿಯೋ ಬಗ್ಗೆ ನಿಮ್ಗೆ ಏನಾದ್ರೂ ಕಮೆಂಟ್ ಕೊಡ್ಬೇಕನ್ಸಿದ್ರೆ ಧಾರಾಳವಾಗಿ ಕಾಮೆಂಟ್ ಮಾಡಿ. ಜೊತೆಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಕೂಡ ಮಾಡಿ.